ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಶಾಸಕರ ಜೊತೆಗೆ ಅಹಿಂದ ನಾಯಕರ ಜೊತೆಗೆ ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಫಿರೋಜ್ ಸೇಠ್ ಅವರ ಮನೆಯಲ್ಲಿ. ಇದಕ್ಕೆ ಕೌಂಟರ್ ಕೊಡುವಂತೆ ಡಿಕೆ ಶಿವಕುಮಾರ್ ಅವರು ಈಗ ತಮ್ಮ ಆಪ್ತ ಶಾಸಕರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿರೋದು ಈಗ ಎಲ್ಲೋ ಒಂದ್ ಕಡೆಯಲ್ಲಿ ಇದು ಡಿನ್ನರ್ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಬೆಳಗಾವಿಯ ಪ್ರವೀಣ್ ದೊಡ್ಡಣ್ಣನವರ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತನ ಮೂಲಕ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಇನ್ನೂ ಕೂಡ ತಣ್ಣಗಾದ ಹಾಗೆ ಕಾಣಿಸ್ತಾ ಇಲ್ಲ. ಸಿಎಂ ಡಿನ್ನರ್ ಮೀಟಿಂಗ್ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ಡಿಸಿಎಂ ಎಲ್ಲಾ ಶಾಸಕರುಗಳು ಬೆಳಗಾವಿಯಲ್ಲೇ ಇದ್ದಾರೆ. ಮೊನ್ನೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ಅನ್ನ ಗಮನಿಸಿ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರೇ ತಮ್ಮ ಆಪ್ತ ನಾಯಕರ ಜೊತೆಗೆ ಸೇರ್ಕೊಂಡು ಮೀಟಿಂಗ್ ಮಾಡಿರೋದು ಟಗಾಫರ್ ಅನ್ನೋ ರೀತಿಯಲ್ಲಿ ಆಗಿದೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ನಡುವೆ ಟಗಾಫರ್ ಅನ್ನೋ ರೀತಿಯಲ್ಲಿ ಆಗಿದೆ. ಬಹುಶಃ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಂಚಲನ ಮೂಡಿಸ್ತಾ ಇದೆ. ಸದ್ಯ ಮೈಲಾರಿ, ಯಾರ್ಯಾರಿದ್ರು ಈ ಮೀಟಿಂಗ್ ನಲ್ಲಿ? ಸದ್ಯ ಇದು ಸಿಎಂಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ರ? ಯಾವ ಸಂದೇಶ ರವಾನೆ ಆಗುತ್ತೆ ಈ ರೀತಿಯ ಡಿನ್ನರ್ ಮೀಟಿಂಗ್ಗಳು? ಮೈಲಾರಿ, ಖಂಡಿತ ರಂಜಿತ್, ಪ್ರಮುಖವಾಗಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸುತ್ತಿರುವಂತ ಈ ಇಬ್ರು ನಾಯಕರು ಕೂಡ ಈಗ ಬನ ಬಡಿದಾಟಕ್ಕೆ ಮುಂದಾದ್ರ ಅಥವಾ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಒಂದು ಕಡೆ ಸಿದ್ದರಾಮಯ್ಯನವರು ನನ್ನ ಜೊತೆಗೆ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನ ಡಿನ್ನರ್ ಮೀಟಿಂಗ್ ನಲ್ಲಿ ಸಾರಿದ್ರೆ, ಮತ್ತೊಂದು ಕಡೆ ಏನು ಡಿಕೆ ಶಿವಕುಮಾರ್ ಕೂಡ ನನ್ನ ಜೊತೆಗೂ ಕೂಡ ಇಷ್ಟೊಂದು ಜನ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ರ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ನಿನ್ನೆ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಆಗಿರುವಂತಹ ಖ್ಯಾತ ಉದ್ಯಮಿ ಪ್ರವೀಣ್ ದೊಡ್ಡಣ್ಣವರ ಏನು ಫಾರ್ಮ್ ಹೌಸ್ ನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು, ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಸದ್ಯ ಮಾಹಿತಿ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಪದೇ ಪದೇ ಆಗಿ ಯತೀಂದ್ರ ಅವರ ಹೇಳಿಕೆ ಇರಬಹುದು, ಜೊತೆಗೆ ಸಿದ್ದರಾಮಯ್ಯನವರ ಏನು ಡಿನ್ನರ್ ಮೀಟಿಂಗ್ ಇದನ್ನ ಕೌಂಟರ್ ಕೊಡೋದಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಇರುವಂತದ್ದು. ಒಂದು ಕಡೆ ಇಲ್ಲಿ ಏನೇ ರಾಜಕೀಯ ಚರ್ಚೆಗಳು ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ನನ್ನ ಜೊತೆಗೆ ಇಂತಿಷ್ಟು ಶಾಸಕರಿದ್ದಾರೆ, ಇಂತಿಷ್ಟು ಮಂತ್ರಿಗಳಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕೊಡೋದಕ್ಕೆ ಡಿಕೆಶಿ ಅವರು ಈ ಒಂದು ರಣತಂತ್ರವನ್ನ ಕೂಡ ಹೆಣೆದಿದ್ದಾರೆ ಅನ್ನೋ ಒಂದು ಕೂಡ ಏನು ಮಾಹಿತಿ ಸದ್ಯ ಇರುವಂತದ್ದು. ಪ್ರಮುಖವಾಗಿ ಕಳೆದ 3-4 ದಿನಗಳಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇತ್ತು. ಕಳೆದ 4-5 ದಿನಗಳಿಂದ ಕೂಡ ಡಿಕೆಶಿ ಬಣದ ಶಾಸಕರು ಇರಬಹುದು, ಆಪ್ತರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಇಲ್ಲಿ ವೈಲೆಂಟ್ ಇದ್ದವರು ಇಲ್ಲ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಶಾಸಕರು, ಮಂತ್ರಿಗಳು ಪದೇ ಆಗಿ ಇಲ್ಲಿ ಕೂಡೋ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಆಪ್ತ ಆಗಿರುವಂತಹ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಆ ಒಂದು ಸಭೆಗೆ ಸತೀಶ್ ಜಾರಕಿಹೊಳಿ, ಎಸ್.ಸಿ. ಮಹದೇವಪ್ಪ, ಬರೀತಿ ಸುರೇಶ್ ಸೇರಿದಂತೆ ಹಲವಾರು ನಾಯಕರು, ಆ ಒಂದು ಅಹಿಂದ ವರ್ಗಕ್ಕೆ ಸೇರಿದಂತ ನಾಯಕರಿಗೆ ಮಾತ್ರ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಅವಕಾಶ ಇತ್ತು. ಅದೇ ರೀತಿ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಆಪ್ತರ ಮೂಲಕವೇ ಡಿಕೆಶಿ ಅವರು ಮಾಡಿದ್ರ ಅನ್ನೋ ಒಂದು ಅನುಮಾನ, ಅಂದ್ರೆ ಚರ್ಚೆ ಕೂಡ ಈಗ ಹುಟ್ಟು ಹಾಕಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಪ್ರವೀಣ್ ದೊಡ್ಡಣ್ಣವರ ಮನೆಯಲ್ಲಿ ನಡೆದಂತ ಈ ಒಂದು ಮೀಟಿಂಗ್ ನಲ್ಲಿ ಮಂತ್ರಿಗಳು ಸುಮಾರು 4-5 ಜನ ಮಂತ್ರಿಗಳು, ಮುನಿಯಪ್ಪ ಇರಬಹುದು, ಎಂಸಿ ಸುಧಾಕರ್ ಇರಬಹುದು, ಜೊತೆಗೆ ಮಂಕಾಳ್ ವೈದ್ಯ ಇರಬಹುದು, ಶರಣ್ ಪ್ರಕಾಶ್ ಪಾಟೀಲ್ ಇರಬಹುದು, ಜೊತೆಗೆ ಆಪ್ತ ಶಾಸಕರಾಗಿರುವಂತಹ ರಂಗನಾಥ್ ಇರಬಹುದು, ಬಾಬಾ ಸಾಹೇಬ್ ಪಾಟೀಲ್ ಇರಬಹುದು ಮತ್ತು ಇಕ್ಬಾಲ್ ಹುಸೇನ್ ಸೇರಿದ ಹಲವಾರು ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಭಾಗಿಯಾಗಿ ನನ್ನ ಜೊತೆಗೆ ಇಂತಿಷ್ಟು ಶಾಸಕರು ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಏನು ಸಂದೇಶ
ಸಂದೇಶವನ್ನ ಕೊಡುವಂತ ಕೆಲಸವನ್ನ ಡಿಕೆಶಿ ಮಾಡಿದ್ರೆ, ಮತ್ತೊಂದು ಕಡೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ನನ್ನ ಜೊತೆಗೆ ಅಹಿಂದ ವರ್ಗವೇ ಇದೆ ಅನ್ನೋ ಒಂದು ಸಂದೇಶವನ್ನ ಕೊಡ್ತಿರುವಂತದ್ದು. ಹಾಗಾಗಿ ಈ ಒಂದು ಬನ ಬರಿದಾಟ ಯಾವ ಸ್ವರೂಪವನ್ನ ಪಡೆಯುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ ಅನ್ನೋದನ್ನ ಕೂಡ ಸದ್ಯ ಕಾದ್ ನೋಡ್ಬೇಕಿರುವಂತದ್ದು. ರಂಜಿತ್, ಮೈಲಾರಿ, ಈಗ ಹೈಕಮಾಂಡ್ ಹೇಳ್ದಂಗ್ ನಾವು ಕೇಳ್ತೀವಿ, ಹೈಕಮಾಂಡ್ ಮಾತೆ ಅಂತಿಮ ಅಂತೇಳಿ ಅಲ್ಲ, ಇಬ್ರು ಕೂಡ ಹೈಕಮಾಂಡ್ ಜಪವನ್ನ ಜಪಿಸ್ತಾ ಇದ್ದಾರೆ. ಇದ್ರ ನಡುವೆ ಏನೇನು ಕಸರತ್ತು ಮಾಡಬೇಕು ಇಬ್ರು ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಡಿನ್ನರ್ ಮೀಟಿಂಗ್, ಈ ಡಿನ್ನರ್ ಪಾಲಿಟಿಕ್ಸ್ ಸಾಕ್ಷಿ ಅಂತ ಅನ್ಸುತ್ತೆ. ಬಹುಶಃ ಹಿಂಗೆ ಮುಂದುವರಿತಾ ಹೋಯ್ತು ಅಂತ ಹೇಳಿದ್ರೆ ಇವರ ಬಣ ಅವರ ಬಣ ಕಾರ್ಯಕರ್ತರು ಇದರ ನಡುವೆ ಏನ್ ಕತೆ ಅಂತ. ಖಂಡಿತ ರಂಜಿತ್, ಇಬ್ರು ಕೂಡ ಏನು ಹೊರಗಡೆ ಬಂದು ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇಲ್ಲಿ ಕಾಣ್ತಿರುವಂತದ್ದು. ಪ್ರಮುಖವಾಗಿ ಹೊರಗಡೆ ನಾವು ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಏನು ಇಬ್ರು ನಾಯಕರು ಹೇಳಿದ್ರು ಕೂಡ ಒಳಗಡೆ ಮುಸುಕಿನ ಗುದ್ದಾಟ ಇರುವಂತದ್ದು. ಒಂದು ಕಡೆ ಕುರ್ಚಿಯನ್ನ ನಾನು ಹೇಗೆ ಉಳಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಣತಂತ್ರವನ್ನ ಮಾಡ್ತಿದ್ರೆ, ಆ ಕುರ್ಚಿಯನ್ನ ಪಡಿಬೇಕಾದ್ರೆ ನಾನು ಏನೆಲ್ಲ ಮಾಡಬಹುದು ಅನ್ನೋ ತಂತ್ರವನ್ನ ಕೂಡ ಡಿಕೆಶಿ ಅವರು ಮಾಡ್ತಿರುವಂತದ್ದು. ಯಾಕೆಂದ್ರೆ 2.5 ವರ್ಷ ಆಯಿತು ಇದೆ ಅಧಿಕಾರದ ಹಂಚಿಕೆ, ನಂದು ಕೂಡ ಇಲ್ಲಿ ಸಾಕಷ್ಟು ಶ್ರಮ ಇದೆ ಅನ್ನೋ ಒಂದು ಮಾತನ್ನ ಕೂಡ ಡಿಕೆಶಿ ಅವರು ಹೇಳಿದ್ರು. ಜೊತೆಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಈಗ ಅವರು ನಂಬರ್ ಗೇಮ್ಗೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗದ ಶಾಸಕರು ನನ್ನ ಜೊತೆಗೆ ಇದ್ದಾರೆ ಅನ್ನೋ ಒಂದು ಏನು ಸಂದೇಶವನ್ನ ಕೊಡೋದಕ್ಕೆ ಮುಂದಾದ್ರೆ, ಮತ್ತೊಂದು ಕಡೆ ಇಲ್ಲಿ ಡಿಕೆಶಿ ಅವರು ನಂಬರ್ ಗೇಮ್ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನನ್ನ ಜೊತೆಗೆ ಸಾಕಷ್ಟು ಶಾಸಕರು ಇದ್ದಾರೆ, ಡಿಕೆಶಿ ಅವ್ರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಡಿಕೆಶಿ ಅವರು ಕ್ರಮೇಣವಾಗಿ ತಮ್ಮ ಬಣದ ಶಾಸಕರನ್ನ ಹೆಚ್ಚಿಸುವಂತ ಕೆಲಸವನ್ನ ಹೈಕಮಾಂಡ್ಗೆ ನನ್ನ ಜೊತೆಗೆ ಇಷ್ಟು ಜನ ಶಾಸಕರಿದ್ದಾರೆ, ಈ ರೀತಿಯಾದಂತ ಎಲ್ಲ ಸಮುದಾಯದವರು ಇದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ರೆ, ಇಡೀ ಈ ಎಲ್ಲ ವ್ಯವಸ್ಥೆ ಅಥವಾ ಇಡೀ ಈ ಗೊಂದಲಗಳ ಅಥವಾ ಈ ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು, ಪಾಲಿಟಿಕ್ಸ್ ನಿಂದಾಗಿ ಸಾಕಷ್ಟು ಗೊಂದಲದ ವಾತಾವರಣ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆ ಇಲ್ಲಿ ಆಡಳಿತ ಯಂತ್ರ ಕುಸಿತ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಅಧಿಕಾರಿಗಳು ಕೂಡ ಮಂತ್ರಿಗಳನ್ನ ಮಾತನ್ನ ಕೇಳೋದಕ್ಕೆ ಹಿಂದೇಟನ್ನ ಹಾಕಬಹುದು. ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಜನ ಕೂಡ ಇವ್ರನ್ನ ಚೀತು ಅನ್ನೋ ಉಗಿಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು 3-4 ತಿಂಗಳಿಂದ ಕೂಡ ಈ ಅಧಿಕಾರದ ಹಗ್ಗ ಜಗ್ಗಾಟ ನಡೀತಾ ಇದ್ರು ಕೂಡ ಹೈಕಮಾಂಡ್ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಸಾಕಷ್ಟು ವೀಕ್ ಕೂಡ ಆಗಿರಬಹುದು. ಹಾಗಾಗಿ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ರೆ ಈ ರೀತಿಯಾದಂತಹ ಗೊಂದಲಗಳು, ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ಗಳು ಮತ್ತು ಸಭೆಗಳು ಅಥವಾ ಈ ರಾಜಕೀಯ ಜಿದ್ದು ಸದ್ದು ಎಲ್ಲವೂ ಕೂಡ ಮುಂದುವರಿತೆ. ಹಾಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಾದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಏನಾದ್ರೂ ಒಂದು ವೇಳೆ ಅಧಿಕಾರದ ಹಂಚಿಕೆ ಏನಾದ್ರೂ ಆಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರೇ ಏನಾದ್ರೂ ಮುಂದುವರಿಬೇಕು ಅನ್ನೋದು ಇದ್ರೂ ಕೂಡ ಅದನ್ನು ಕೂಡ ಹೇಳಬೇಕು ಅನ್ನೋದು ಜನರ ಒಂದು ವಾದ. ಜೊತೆಗೆ ಇಲ್ಲಿರುವಂತಹ ಶಾಸಕರು ಮಂತ್ರಿಗಳದು ಕೂಡ ಒಂದು ವಾದ. ಯಾಕಂದ್ರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಬಹುತೇಕ ಶಾಸಕರಿಗೆ ಇರ್ಬೋದು, ಮಂತ್ರಿಗಳು ಕೂಡ ಈ ವಿಚಾರ ಅಧಿಕಾರದ ಹಂಚಿಕೆ ವಿಚಾರ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನ ಒಳಗುಟ್ಟಿನಂತೆ ಇಲ್ಲಿ ಇಟ್ಟುಕೊಳ್ಳುವಂತ ಕೆಲಸವನ್ನ, ಗೊಂದಲವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಿರುವಂತದ್ದು. ಹಾಗಾಗಿ ಈ ರೀತಿಯಾದಂತಹ ರಾಜ್ಯದಲ್ಲಿ ಈ ಬಣ ಬಡಿದಾಟ ಮುಂದುವರೆದಿರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ.